ಎಲ್ಲ ಕಾಲ್ ಮಾಡ್ಸಪ್ಪಿ. ಇಲ್ಲಿ ಎಲ್ಲಾರು ಲಕ್ಷ ಕೊಡ್ರಿ. ಈ ವಾರ ವಿಷಯ ಆಸ್ಪತ್ರೆ ಐತಲ್ಲ, ನಾನು ಇನ್ನು ಎಲ್ಲರಿಗೂ ಹೇಳ್ಕೊಟ್ಟಿದ್ದೆ ಅಲ್ಲಿ ಆಶಾದಾರ ಇರ್ತಾರ ಅಂತ ಹೇಳಿ. ಈಗ ಆಶಾ ಆಂಟಿ ಬಂದಾಳ ನಮ್ಮ ಶಾಲಿಗೆ. ಅವ್ರು ಏನ್ ಕೆಲಸ ಮಾಡ್ತಾರ ಆಸ್ಪತ್ರೆಗೆ ಅಂತ ಹೇಳಿ ನಿಮ್ಗೆ ತಿಳಿಸ್ಕೊಡ್ತಾರ. ಆಂಟಿಗೆ ಎಲ್ಲಾರು ನಮಸ್ಕಾರ ಮಾಡ್ರಿ, ನಮಸ್ತೆ ಹೇಳ್ರಿ ಎಲ್ಲಾರು. ನಮಸ್ತೆ ನಮಸ್ತೆ ಮಕ್ಕಳೇ, ನಮಸ್ತೆ ಅನ್ಬೇಕು. ಎಲ್ಲಾರು ಶಾಣ್ಯಾರದ್ರಿ, ಜಾಣ್ರದಿರಿ, ಓದ್ತಿರಲ್ಲ. ನಾನ್ ಯಾರಂತ ಗೊತ್ತಾ? ಹೆಂಗ ಏನಂತ ಗೊತ್ತು? ನಾನ್ ಯಾರು ಹೇಳ್ರಿ? ಆಶಾ ಕಾರ್ಯಕರ್ತೆ ಅಂತ ಹೇಳ್ರಿ. ವೆರಿ ಗುಡ್. ನಾನು ಆಶಾ ಕಾರ್ಯಕರ್ತಿ, ಬನ್ನಿಕೊಪ್ಪದ ಆಸ್ಪತ್ರೆ ಒಳಗ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತೀನಿ. ನನ್ನ ಕೆಲಸ ಏನಪ್ಪಾ ಅಂದ್ರ ಗರ್ಭಿಣಿಯರನ್ನ ಗುರುತಿಸೋದು, ಮತ್ತೆ ಗರ್ಭಿಣಿಯರನ್ನ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ಆಸ್ಪತ್ರೆಯಲ್ಲೇ ಹೆರಿಗೆ ಮಾಡಿಸೋದು, ಮಕ್ಕಳಿಗೆ ಲಸಿಕೆ ಕೊಡಿಸೋದು, ಬಾಣತಿ ಭೇಟಿ ಕೊಡೋದು, ಅಂಗನವಾಡಿ ಭೇಟಿ ಕೊಡೋದು, ಅಂಗನವಾಡಿ ಮಕ್ಕಳಿಗೆ ಅಂಗನವಾಡಿಗೆ ಭೇಟಿ ಕೊಡೋದು, ಆಮೇಲೆ ಶಾಲೆಗಳ ಭೇಟಿ ಕೊಡೋದು, ಅಲ್ಲಿ ಜಂತುಹುಳ ನಿವಾರಣೆ, ಮಾತ್ರೆಯನ್ನು ನುಂಗ್ಸೋದು. ಇದು ಒಂದು ಕಾರ್ಯಕ್ರಮ, ರಾಷ್ಟ್ರೀಯ ಕಾರ್ಯಕ್ರಮ ಇದು. ಅದನ್ನ ಈಗ ಜಂತು ಗುಳಿಗೆ ಕೊಡಾಕತ್ತೀನಿ ನಿಮಗ್ ನಾನು. ಇದು ಒಂದು ಕಾರ್ಯಕ್ರಮ, ಇದು ಕೂಡ ನಾವು ಭಾಗವಹಿಸ್ತೀವಿ. ಅಲ್ಲಿಂದ ವಿಟಮಿನ್ ಎ ಅಂತ 6 ತಿಂಗಳಿಗೊಮ್ಮೆ ನಿಮ್ಗೆ ಹಾಕಕ್ ಬರ್ತೀನಿ ಇಲ್ಲ ಅಂಗನವಾಡಿಗೆ, ಅದನ್ನು ಕೂಡ ಮಾಡ್ತೀನಿ. ಮತ್ತೆ ಶಾಲೆ ಒಳಗ ಐರನ್ ಟ್ಯಾಬ್ಲೆಟ್ಸ್ ಕೊಡಕ್ ಕೂಡ